ಗೆಳೆಯರೇ, ಕೃಷಿ ಮಾಸ್ಟರ್ಗೆ ಸ್ವಾಗತ. ಗೆಳೆಯರೇ, ಈಗ ಮೆಣಸಿನಕಾಯಿ ಬೆಳೆ ಕೊನೆಯ ಹಂತದಲ್ಲಿದೆ. ಈ ಕೊನೆಯ ಹಂತದಲ್ಲಿ ಯಾವ ಔಷಧಿಗಳನ್ನು ಸ್ಪ್ರೇ ಮಾಡಬೇಕು ಮತ್ತು ಅವು ಬೆಳೆಯ ಮೇಲೆ ಯಾವ ರೀತಿ ವರ್ಕ್ ಮಾಡುತ್ತವೆ ಮತ್ತು ಕಾಯಿ ಹರಿದ ಮೇಲೆ ಕಾಯಿ ಕಲರ್ ಡ್ಯಾಮೇಜ್ ಆಗದ ರೀತಿ ಈ ಔಷಧಿಗಳು ಹೇಗೆ ಕೆಲಸ ಮಾಡುತ್ತವೆ ಅಂತ ಈ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಗೆಳೆಯರೇ, ನಮ್ಮ 3 ಎಕರೆ ಮೆಣಸಿನಕಾಯಿ ತೋಟಕ್ಕೆ ಕೊನೆಯ ಹಂತದಲ್ಲಿ ನಾವು ಸಿಂಜೆಂಟಾ ಅವರ ಕವಚನ್ನು ಬಳಸಿದ್ದೇವೆ. ಇದರೊಳಗೆ ಕ್ಲೋರೋಥ್ಯಾಲೋನಿಲ್ 75% WP ಎಂಬ ಕೆಮಿಕಲ್ ಇರುತ್ತದೆ. ಗೆಳೆಯರೇ, ಈ WP ಅಂದರೆ ವೆಟೇಬಲ್ ಪೌಡರ್ ಅಂತ. ಈ ಕೌಚ್ ಪೌಡರು ಮೆಣಸಿನಕಾಯಿ ಬೆಳೆಯಲ್ಲಿ ಬರುವ ಬೂದಿ ರೋಗ ಮತ್ತು ಕಾಯಿ ಕೊಳೆ ರೋಗ ಅಂದರೆ ಫ್ರೂಟ್ ರಾಟ್ ಡಿಸೀಸ್, ಎಲೆ ಚುಕ್ಕೆ ರೋಗಗಳನ್ನು ನಿಯಂತ್ರಣ ಮಾಡುತ್ತದೆ ಮತ್ತು ಕಾಯಿ ಹರಿದ ಮೇಲೆ ಅದರೊಳಗೆ ಯಾವುದಾದರೂ ಹಣ್ಣು ಕಾಯಿ ಇದ್ದರೆ ಅದನ್ನು ಕಾಯಿ ಕೊಳೆಯಿಂದ ಪ್ರೊಟೆಕ್ಟ್ ಮಾಡುತ್ತದೆ. ಇದು ಕಾಯಿಗೆ ಬ್ರೈಟ್ ರೆಡ್ ಕಲರ್ ಬರಲು ಕೂಡ ಸಹಾಯ ಮಾಡುತ್ತದೆ. ಇದನ್ನು ಕೊನೆಯ ಹಂತದಲ್ಲಿ ಸ್ಪ್ರೇ ಮಾಡೋದ್ರಿಂದ. ಗೆಳೆಯರೇ, ನಮ್ಮ ಕಾಂಬಿನೇಷನ್ನಲ್ಲಿ ಮತ್ತೊಂದು ಪ್ರಾಡಕ್ಟ್ ಬಂದು ಸಿಂಜೆಂಟಾ ಅವರ ಸ್ಕೋರ್. ಇದರೊಳಗೆ ಡೈಫೆನಕನೋಜೋಲ್ 25% EC ಎಂಬ ಕೆಮಿಕಲ್ ಇರುತ್ತದೆ. ಮೆಣಸಿನಕಾಯಿ ಬೆಳೆಯಲ್ಲಿ ಕೊನೆಯಲ್ಲಿ ಬರುವ ಡೈಬ್ಯಾಕ್ ಅಂದರೆ ಗಿಡ ಊಸಿ ಹೋಗುವುದು ಮತ್ತು ಫ್ರೂಟ್ ರಾಟ್ ಅಂದರೆ ಕಾಯಿ ಕೊಳೆಯನ್ನು ನಿಯಂತ್ರಣ ಮಾಡುತ್ತದೆ. ಈ ಸ್ಕೋರನ್ನು ಕೊನೆಯ ಹಂತದಲ್ಲಿ ಹಣ್ಣು ಕಾಯಿಗೆ ಸ್ಪ್ರೇ ಮಾಡೋದ್ರಿಂದ ಕಾಯಿ ಮೇಲೆ ಒಂದು ತೆಳುವಾದ ಲೇಯರನ್ನು ಫಾರ್ಮೇಷನ್ ಮಾಡಿ ಕಾಯಿಗೆ ಒಳ್ಳೆ ಶೈನಿಂಗ್ ಬರಲು ಸಹಾಯ ಮಾಡುತ್ತದೆ. ಇದರಿಂದ ಕಾಯಿಗಳನ್ನು ಮಣ್ಣಿನ ಮೇಲೆ ಹಾಕಿ ಒಣಗಿಸಿದಾಗ ಕಾಯಿಯ ಕಲರ್ ಡಲ್ ಆಗೋ ಸಾಧ್ಯತೆ ಇರುತ್ತದೆ. ಇದು ಕಾಯಿ ಕಲರ್ ಡಲ್ ಆಗದಾಗೆ ಈ ಸ್ಕೋರು ವರ್ಕ್ ಮಾಡ್ತದೆ. ಒಳ್ಳೆ ಶೈನಿಂಗ್ ಬರಲು ಕೂಡ ಸಹಾಯ ಮಾಡುತ್ತದೆ. ಗೆಳೆಯರೇ, ಕೌಚು ಮತ್ತು ಸ್ಕೋರ್ ಜೊತೆಯಲ್ಲಿ ನಾವು ಕೋರಮಂಡಲ್ ಅವರ ಕ್ಯಾಲ್ಸಿಯಂ ನೈಟ್ರೇಟನ್ನು ಬಳಸಿದ್ದೇವೆ. ಇದರೊಳಗೆ ನೈಟ್ರೋಜನ್ 15.5% ಮತ್ತು ಕ್ಯಾಲ್ಸಿಯಂ 18.8% ಇರುತ್ತದೆ. ಇದನ್ನು ಕೊನೆಯ ಹಂತದಲ್ಲಿ ಬಳಸಿದ ಉದ್ದೇಶ ಏನೆಂದರೆ ಇದು ಚಿಗುರುಕಾಯಿಗಳನ್ನು ಉದ್ದ ಆಗಲು ಸಹಾಯ ಮಾಡುತ್ತದೆ. ಇಲ್ಲಾಂದರೆ ಚಿಗುರುಕಾಯಿಗಳು ಚಿಟ್ಟಿಕಾಯಿಗಳಾಗಿ ಹಾಗೆ ಹಣ್ಣಾಗಿಬಿಡುತ್ತವೆ. ಗೆಳೆಯರೇ, ನಮ್ಮ 3 ಎಕರೆ ಮೆಣಸಿನಕಾಯಿ ತೋಟಕ್ಕೆ 1 kg ಸಿಂಜೆಂಟಾ ಅವರ ಕೌಚು, 250 ml ಸಿಂಜೆಂಟಾ ಅವರ ಸ್ಕೋರು ಮತ್ತು 2 kg ಕೋರಮಂಡಲ್ ಅವರ ಕ್ಯಾಲ್ಸಿಯಂ ನೈಟ್ರೇಟ್ ಬಳಸಿದ್ದೇವೆ. ಕಾಂಬಿನೇಷನ್ ಆಗಿ ಸ್ಪ್ರೇ ಮಾಡಿದ್ದೇವೆ.